ಹಾಯ್, ಕಾಮೆಡ್ ಕೇದವರು ಎಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಹಾಗೆ ಫೀ ಸ್ಟ್ರಕ್ಚರ್ನ ರೇಸ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಥವಾ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಾಗಿ ಕಾಮೆಡ್ ಕೆ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ comedk.org ಅದನ್ನ ವಿಸಿಟ್ ಮಾಡಿ. ಅವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಂತರ ನೀವು ಈ ಕೌನ್ಸಿಲಿಂಗ್ ಅಂತಹ ಡೀಟೇಲ್ಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಡೆಸ್ಕ್ಟಾಪ್ ಮೋಡಲ್ಲಿ ಈ ಒಂದು ಸೆಟ್ ಮಾಡಿ ಇಟ್ಕೊಂಡ್ರಿ. ನಿಮ್ಮ ಮೊಬೈಲ್ ಬ್ರೌಸರ್ನ ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಮಾಡಿ ಇಟ್ಕೊಂಡ್ರಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಆವಾಗ ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಆಗುತ್ತೆ. ಸರಿನಾ? ಅದರ ನಂತರ ಅಲ್ಲಿ ಮೇಲ್ಗಡೆ ಕೌನ್ಸಿಲಿಂಗ್ 2024 ಅಂತಿದೆ, ಕಾಣ್ತಿದ್ಯಾ? ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಲವು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅಲ್ಲೇ ಕೆಳಗಡೆ ನೋಡ್ತಾ ಇದ್ದೀರಾ ENG ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಫೀ ಸ್ಟ್ರಕ್ಚರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಸರಿನಾ? ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ನೋಡಿ ಎಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಹಾಗೆ ಫೀ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡಿ ಅವಾಗ PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ನೀವೀಗ ಸೀಟ್ ಮ್ಯಾಟ್ರಿಕ್ಸನ್ನ ನೋಡ್ತಾ ಇದ್ದೀರಾ. ಕ್ಲಿಯರಾಗಿ ಕಾಣ್ತಾ ಇಲ್ಲ. ಓಕೆ, ಝೂಮ್ ಮಾಡಿ. ಈಗೇನಾಗುತ್ತೆ, ಸೀಟ್ ಮ್ಯಾಟ್ರಿಕ್ಸನ್ನ ನೋಡ್ತಾ ಇದ್ದಾರೆ. ಇದರೊಳಗಡೆ ಕಾಲೇಜ್ ಕೋಡ್ ಕೊಟ್ಟಿದ್ದಾರೆ. ಸರಿನಾ? ಕಾಲೇಜ್ ಕೋಡ್ ಕೊಟ್ಟಿದ್ದಾರೆ. ನಂತರ ಅದರ ಪಕ್ಕದಲ್ಲಿ ಕಾಲೇಜ್ ನೇಮ್, ಯಾವ ಕಾಲೇಜ್ ಅಂತ ಕೊಟ್ಟಿದ್ದಾರೆ. ಅಂದರೆ ಟೋಟಲ್ 30 ಪೇಜಸ್ ಇದೆ. ನಿಮಗೆ ಯಾವ್ಯಾವ ಕಾಲೇಜಸ್ ಬೇಕು ಅದರ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ ಚಾಯ್ಸ್ ಫಿಲ್ಲಿಂಗ್ಗೋಸ್ಕರ. ಸೊ ಇಲ್ಲಿ ಕಾಲೇಜ್ ಹೆಸರಿದೆ. ಅದರ ನಂತರ ಅದರ ಪಕ್ಕದಲ್ಲಿ ಯಾವ್ಯಾವ ಬ್ರಾಂಚಸ್ ಇದೆ, ಆ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸನ್ನು ಆಫರ್ ಮಾಡ್ತಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಕೋರ್ಸಸ್ ನೇಮ್ ಅಂತ ನಂತರ GM ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಸೀಟ್ಸ್ ಅಥವಾ GM ಸೀಟ್ಸ್. ನಂತರ HK ಸೀಟ್ಸ್ ಎಷ್ಟಿರುತ್ತೆ ಆ ಒಂದು ಕಾಲೇಜಲ್ಲಿ ಪರ್ಟಿಕ್ಯುಲರ್ ಬ್ರಾಂಚ್ಗೆ ಅದನ್ನು ಕೊಟ್ಟಿದ್ದಾರೆ. ಅದಂತರ ಟೋಟಲ್ ಸೀಟ್ಸ್ ಎಷ್ಟಿದೆ ಅಂದರೆ ಕಾಮೆಡ್ಗೆ ಥ್ರೂ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಬ್ರಾಂಚ್ಗೆ ಎಷ್ಟು ಸೀಟ್ಸ್ ಇದೆ ಅದನ್ನು ಕೊಟ್ಟಿದ್ದಾರೆ. ನಂತರ ಫೀಸ್ ಕೊಟ್ಟಿದ್ದಾರೆ. ಫೀಸ್ ನೀವೇನು ಮಾಡಿ ಅಂತಂದರೆ ಲಾಸ್ಟಿಗೆ ಕೊಡ್ತಾರಲ್ಲ ಟೋಟಲ್ ಫೀಸ್ ಅಂತ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಸರಿನಾ? ಯಾಕಂದರೆ ಅಷ್ಟು ಫೀಸ್ ಇರುತ್ತೆ. ಸೊ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಕೂಡ ಹೊಡೆದಾರೆ ಅಥವಾ ಫೀಸ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನೀವೀಗ ಚಾಯ್ಸ್ ಫಿಲ್ಲಿಂಗ್ಗೋಸ್ಕರ ಯಾವ್ಯಾವ ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡಬೇಕು ಅದರ ಲಿಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವ್ಯಾವ ಕಾಲೇಜಸ್ ಬೇಕು, ಯಾವ ಬ್ರಾಂಚ್ ಬೇಕು ಅದರ ಲಿಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಅದರ ನಂತರ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆದಮೇಲೆ ಚಾಯ್ಸ್ ಫಿಲ್ಲಿಂಗನ್ನು ಮಾಡಿ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.